ಪ್ರತಿ ವರ್ಷ ಮೇ 21ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಚಹಾ ದಿನವು ಚಹಾದ ಸಾಂಸ್ಕೃತಿಕ, ಆರ್ಥಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಸಾರುತ್ತದೆ. ಇದು ಕೇವಲ ಒಂದು ಪಾನೀಯವಾಗಿರದೆ ಲಕ್ಷಾಂತರ ಕಾರ್ಮಿಕರ ಜೀವನೋಪಾಯದ ಆಧಾರವಾಗಿದೆ. ಜಾಗತಿಕವಾಗಿ ನೀರಿನ ನಂತರದ ಅತಿ ಹೆಚ್ಚು ಸೇವಿಸಲ್ಪಡುವ ಪಾನೀಯವಾದ ಚಹಾ ಆರೋಗ್ಯ ಮತ್ತು ಆತಿಥ್ಯದ ಸಂಕೇತವಾಗಿದೆ. ಪ್ರಪಂಚದಾದ್ಯಂತ ಚಹಾವು ತನ್ನದೇ ಆದ ವಿಶಿಷ್ಟ ರುಚಿ, ಪರಿಮಳ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಚಹಾ ಕೇವಲ ಒಂದು ಪಾನೀಯವಾಗಿರದೆ ಇದು ಲಕ್ಷಾಂತರ ರೈತರು ಮತ್ತು ಕಾರ್ಮಿಕರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಚಹಾ ಉದ್ಯಮದ ಮಹತ್ವವನ್ನು ಜಗತ್ತಿಗೆ ತಿಳಿಸಲು ಮತ್ತು ಕಾರ್ಮಿಕರ ಹಕ್ಕುಗಳನ್ನು ಎತ್ತಿ ಹಿಡಿಯಲು ಪ್ರತಿ ವರ್ಷ ಮೇ 21ರಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತದೆ. ಇತಿಹಾಸ ಮತ್ತು ಹಿನ್ನೆಲೆಯನ್ನು ತಿಳಿಯೋಣ. ಚಹಾವು ಸುಮಾರು 5000 ವರ್ಷಗಳ ಹಿಂದೆ ಚೀನಾದಲ್ಲಿ ಆರಂಭವಾಯಿತು ಎಂದು ನಂಬಲಾಗಿದೆ. ಆದರೆ ಈ ಉದ್ಯಮವನ್ನು ವಾಣಿಜ್ಯ ಮಟ್ಟದಲ್ಲಿ ಬೆಳೆಸಿದ್ದು ಬ್ರಿಟಿಷರು. ಭಾರತದಲ್ಲಿ ಚಹಾ ಉತ್ಪಾದನೆಯನ್ನು ಹೆಚ್ಚಿಸಲು 19ನೇ ಶತಮಾನದಲ್ಲಿ ಬ್ರಿಟಿಷರು ಚಹಾ ಕೃಷಿಯನ್ನು ಪರಿಚಯಿಸಿದರು. ಮೊದಲ ಬಾರಿಗೆ 2005ರಲ್ಲಿ ಭಾರತ, ಶ್ರೀಲಂಕಾ, ನೇಪಾಳ ಮತ್ತು ಕೀನ್ಯಾ ಮುಂತಾದ ದೇಶಗಳು ಒಗ್ಗೂಡಿ ಡಿಸೆಂಬರ್ 15ರಂದು ಚಹಾ ದಿನವನ್ನು ಆಚರಿಸಲು ಆರಂಭಿಸಿದರು. ನಂತರ ವಿಶ್ವಸಂಸ್ಥೆಯು, ಆಹಾರ ಮತ್ತು ಕೃಷಿ ಸಂಸ್ಥೆಯು ಈ ದಿನದ ಮಹತ್ವವನ್ನು ಪರಿಗಣಿಸಿ 2019ರಲ್ಲಿ ಮೇ 21ನ್ನು ಅಧಿಕೃತ ಅಂತಾರಾಷ್ಟ್ರೀಯ ಚಹಾ ದಿನ ಎಂದು ಘೋಷಿಸಿತು. ಮೇ ತಿಂಗಳಲ್ಲಿ ವಿಶ್ವದಾದ್ಯಂತ ಚಹಾ ಉತ್ಪಾದನೆಯು ಹೆಚ್ಚಾಗಿ ಪ್ರಾರಂಭವಾಗುವುದೇ ಈ ದಿನವನ್ನು ಆಯ್ಕೆ ಮಾಡಲು ಮುಖ್ಯ ಕಾರಣವಾಗಿದೆ. ಚಹಾದ ಮಹತ್ವ ಮತ್ತು ಉಪಯೋಗಗಳು. ಮೊದಲನೇದಾಗಿ ಆರ್ಥಿಕತೆ. ಚಹಾ ಉದ್ಯಮವು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ರಫ್ತು ಆದಾಯದ ಮುಖ್ಯ ಮೂಲವಾಗಿದೆ. ಭಾರತವು ವಿಶ್ವದ ಅತಿ ದೊಡ್ಡ ಚಹಾ ಉತ್ಪಾದಕ ದೇಶಗಳಲ್ಲಿ ಒಂದಾಗಿದ್ದು, ಡಾರ್ಜಿಲಿಂಗ್, ಅಸ್ಸಾಂ ಮತ್ತು ನೀಲಗಿರಿ ಪ್ರದೇಶಗಳು ಅತ್ಯುತ್ತಮ ಚಹಾಗಳಿಗೆ ಪ್ರಸಿದ್ಧವಾಗಿವೆ. ಇದು ಲಕ್ಷಾಂತರ ಜನರಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗವನ್ನು ಒದಗಿಸಿದೆ. ಆರೋಗ್ಯದಲ್ಲಿ ಆಗುವಂತಹ ಪ್ರಯೋಜನಗಳು. ಚಹಾದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಇದು ಮಾನವನ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಆತಿಥ್ಯ. ಭಾರತೀಯರಿಗೆ ಚಹಾ ಕೇವಲ ಪಾನೀಯವಲ್ಲ, ಅದು ಅವರ ದೈನಂದಿನ ಜೀವನದ ಆಚರಣೆ ಮತ್ತು ಪ್ರೀತಿಯ ಸಂಕೇತವಾಗಿದೆ. ಯಾವುದೇ ಅತಿಥಿಗಳು ಬಂದಾಗ ಸ್ವಾಗತಿಸುವುದು ಚಹಾದಿಂದಲೇ. ಮಸಾಲೆ ಟೀ, ಇರಾನಿ ಟೀ ಮುಂತಾದ ಸ್ಥಳೀಯ ವೈವಿಧ್ಯತೆಗಳು ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿವೆ. ಸವಾಲುಗಳು ಮತ್ತು ಜಾಗೃತಿ. ಈ ದಿನವು ಕೇವಲ ಚಹಾ ಕುಡಿಯುವ ಸಂಭ್ರಮಕ್ಕೆ ಸೀಮಿತವಾಗಿಲ್ಲ. ಚಹಾ ತೋಟಗಳಲ್ಲಿ ದುಡಿಯುವ ಲಕ್ಷಾಂತರ ಕಾರ್ಮಿಕರಿಗೆ ಸಿಗಬೇಕಾದ ನ್ಯಾಯಯುತ ವೇತನ, ಮೂಲಭೂತ ಸೌಕರ್ಯಗಳು ಮತ್ತು ಉತ್ತಮ ಜೀವನ ಮಟ್ಟದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಲ್ಲದೆ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಇದು ಉತ್ತೇಜನ ನೀಡುತ್ತದೆ.
ಉಪಸಂಹಾರ. ಅಂತಾರಾಷ್ಟ್ರೀಯ ಚಹಾ ದಿನವು ಚಹಾ ಪ್ರಪಂಚದ ಸಾಂಸ್ಕೃತಿಕ ಪರಂಪರೆಯನ್ನು ಮತ್ತು ಆರ್ಥಿಕತೆಯನ್ನು ಒಟ್ಟಾಗಿ ಜೋಡಿಸುವ ಮಹತ್ವದ ದಿನವಾಗಿದೆ. ಒಂದು ಬಿಸಿ ಕಪ್ ಚಹಾವು ನಮಗೆ ಹೊಸ ಚೈತನ್ಯವನ್ನು ನೀಡುವ ಜೊತೆಗೆ ಇಡೀ ಜಗತ್ತನ್ನು ಒಂದೇ ಸೂರಿನಡಿ ಆತಿಥ್ಯದ ಮೂಲಕ ಬೆಸೆಯುತ್ತದೆ. ಪ್ರತಿಯೊಬ್ಬರ ದೈನಂದಿನ ಜೀವನದಲ್ಲಿ ಭಾವನಾತ್ಮಕ ಸ್ಥಾನ ಪಡೆದಿರುವ ಚಹಾವನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದಗಳು.